ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 6ನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ಭಾಗ ಅಧ್ಯಾಯ 3 ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಇದರ ಮೈಸೂರು ವಿಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಮೊದಲನೆಯ ವಾಕ್ಯ, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ ಡ್ಯಾಶ್ ವರ್ಷ ಉಡುಪಿ ಜಿಲ್ಲೆಯನ್ನು ರಚಿಸಲಾಯಿತು. ಉತ್ತರ 1977. ಎರಡನೇ ವಾಕ್ಯ, ಮೈಸೂರು ವಿಭಾಗದ ಡ್ಯಾಶ್ ಮತ್ತು ಡ್ಯಾಶ್ ಕರಾವಳಿ ಜಿಲ್ಲೆಗಳು. ಉತ್ತರ ದಕ್ಷಿಣ ಕನ್ನಡ ಮತ್ತು ಉಡುಪಿ. ಮೂರನೆಯ ವಾಕ್ಯ, ನಮ್ಮ ರಾಷ್ಟ್ರೀಯ ಪ್ರಾಣಿ ಡ್ಯಾಶ್. ಉತ್ತರ ಹುಲಿ. ನಾಲ್ಕನೇ ವಾಕ್ಯ, ಕಾಡಾನೆಗಳನ್ನು ಪಳಗಿಸುವ ವಿಧಾನವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಉತ್ತರ ಖೆಡ್ಡ. ಐದನೆಯ ವಾಕ್ಯ, ಮೈಸೂರು ವಿಭಾಗದ ಡ್ಯಾಶ್ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕಾಫಿ ಬೆಳೆಯುತ್ತಾರೆ. ಉತ್ತರ ಚಿಕ್ಕಮಗಳೂರು. ಆರನೇ ವಾಕ್ಯ, ಕೊಡಗು ಜಿಲ್ಲೆಯ ಡ್ಯಾಶ್ನಲ್ಲಿ ಕಾವೇರಿ ನದಿ ಹುಟ್ಟುತ್ತದೆ. ಉತ್ತರ ತಲಕಾವೇರಿ. ಏಳನೇ ವಾಕ್ಯ, ಕುದ್ಮಲ್ ರಂಗರಾವ್ ಅವರು ಡ್ಯಾಶ್ ನಿವಾರಣೆಗಾಗಿ ಹೋರಾಟ ಮಾಡಿದರು. ಉತ್ತರ ಅಸ್ಪೃಶ್ಯತೆ. ಎಂಟನೇ ವಾಕ್ಯ, ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ಉತ್ಸವದ ಹೆಸರು ಡ್ಯಾಶ್. ಉತ್ತರ ದಸರಾ ಉತ್ಸವ. ಒಂಬತ್ತನೇ ವಾಕ್ಯ, ಮೈಸೂರು ವಿಭಾಗದ ಡ್ಯಾಶ್ ಮತ್ತು ಡ್ಯಾಶ್ ಜಿಲ್ಲೆಗಳಲ್ಲಿ ಬಂದರುಗಳಿವೆ. ಉತ್ತರ ಉಡುಪಿ ಮತ್ತು ದಕ್ಷಿಣ ಕನ್ನಡ. ಮುಂದಿನ ಭಾಗ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಮೊದಲನೆಯ ಪ್ರಶ್ನೆ, ಮೈಸೂರು ವಿಭಾಗದಲ್ಲಿ ಇಂದು ಎಷ್ಟು ಜಿಲ್ಲೆಗಳಿವೆ? ಉತ್ತರ, ಮೈಸೂರು ವಿಭಾಗದಲ್ಲಿ ಇಂದು 8 ಜಿಲ್ಲೆಗಳಿವೆ. ಎರಡನೆಯ ಪ್ರಶ್ನೆ, ಮೈಸೂರು ಎಂಬ ಹೆಸರು ಬರಲು ಕಾರಣವನ್ನು ತಿಳಿಸಿ. ಉತ್ತರ, ದೇವಿ ಪಾರ್ವತಿಯು ಚಾಮುಂಡೇಶ್ವರಿಯ ರೂಪ ಧರಿಸಿ ರಾಕ್ಷಸನಾಗಿದ್ದ ಮಹಿಷಾಸುರನನ್ನು ಸಂಹರಿಸಿದ್ದರಿಂದ ಮೈಸೂರು ಎಂಬ ಹೆಸರು ಬಂದಿತು. ಮೂರನೆಯ ಪ್ರಶ್ನೆ, ಮೈಸೂರು ಸಂಸ್ಥಾನದ ಬೆಳವಣಿಗೆಗೆ 20ನೇ ಶತಮಾನದ ಆದಿಭಾಗದಲ್ಲಿ ಕಾರಣರಾದ ಒಡೆಯರ್ ಹೆಸರನ್ನು ಬರೆಯಿರಿ. ಉತ್ತರ, ಮೈಸೂರು ಸಂಸ್ಥಾನದ ಬೆಳವಣಿಗೆಗೆ 20ನೆಯ ಶತಮಾನದ ಆದಿಭಾಗದಲ್ಲಿ ಕಾರಣರಾದ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್. ನಾಲ್ಕನೆಯ ಪ್ರಶ್ನೆ, ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಏನೆಂದು ಕರೆದರು? ಉತ್ತರ, ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಮೊದಲು ಕೆನರಾ ಎಂದು ಕರೆದರು. ಐದನೆಯ ಪ್ರಶ್ನೆ, ಮೈಸೂರು ವಿಭಾಗದ 2 ಪ್ರಸಿದ್ಧ ನದಿಗಳ ಹೆಸರು ಬರೆಯಿರಿ. ಉತ್ತರ, ಮೈಸೂರು ವಿಭಾಗದ 2 ಪ್ರಸಿದ್ಧ ನದಿಗಳು ಕಾವೇರಿ ಮತ್ತು ಹೇಮಾವತಿ. ಆರನೆಯ ಪ್ರಶ್ನೆ, ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಹಾಗೂ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಯಾವುದು? ಉತ್ತರ, ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಉಡುಪಿ ಹಾಗೂ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಮಂಡ್ಯ. ಏಳನೇ ಪ್ರಶ್ನೆ, ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ದೊರೆಯುವ 2 ಖನಿಜಗಳ ಹೆಸರನ್ನು ಬರೆಯಿರಿ. ಉತ್ತರ, ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ದೊರೆಯುವ 2 ಖನಿಜಗಳು ಗ್ರಾನೈಟ್ ಮತ್ತು ಮ್ಯಾಂಗನೀಸ್. ಎಂಟನೆಯ ಪ್ರಶ್ನೆ,
ಮೈಸೂರು ವಿಭಾಗದ ಕರಾವಳಿ ಜಿಲ್ಲೆಗಳಲ್ಲಿ ಜನರ ಮುಖ್ಯ ಉದ್ಯೋಗವೇನು? ಉತ್ತರ: ಮೈಸೂರು ವಿಭಾಗದ ಕರಾವಳಿ ಜಿಲ್ಲೆಗಳಲ್ಲಿ ಜನರ ಮುಖ್ಯ ಉದ್ಯೋಗ ಸಮುದ್ರ ಮೀನುಗಾರಿಕೆ. 9ನೇ ಪ್ರಶ್ನೆ. ಮೈಸೂರು ವಿಭಾಗದಲ್ಲಿರುವ 2 ಪ್ರಸಿದ್ಧ ಅರಣ್ಯ ಪ್ರದೇಶಗಳಾವುವು? ಉತ್ತರ: ಮೈಸೂರು ವಿಭಾಗದಲ್ಲಿರುವ 2 ಪ್ರಸಿದ್ಧ ಅರಣ್ಯ ಪ್ರದೇಶಗಳು ಬಂಡೀಪುರ ಮತ್ತು ನಾಗರಹೊಳೆ. 10ನೇ ಪ್ರಶ್ನೆ. ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ನೆಲೆಸಿರುವ 2 ಬುಡಕಟ್ಟು ಸಮುದಾಯಗಳ ಹೆಸರನ್ನು ಬರೆಯಿರಿ. ಉತ್ತರ: ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ನೆಲೆಸಿರುವ 2 ಬುಡಕಟ್ಟು ಸಮುದಾಯಗಳು ಜೇನುಕುರುಬರು ಮತ್ತು ಕೊರಗ. 11ನೇ ಪ್ರಶ್ನೆ. 2 ಪಕ್ಷಿಧಾಮ ಮತ್ತು 2 ವನ್ಯಮೃಗಧಾಮಗಳ ಹೆಸರನ್ನು ಬರೆಯಿರಿ. ಉತ್ತರ: 2 ಪಕ್ಷಿಧಾಮಗಳು ರಂಗನತಿಟ್ಟು ಪಕ್ಷಿಧಾಮ ಮತ್ತು ಗುಡವಿ ಪಕ್ಷಿಧಾಮ. 2 ವನ್ಯಮೃಗ ಧಾಮಗಳು ಕಾವೇರಿ ವನ್ಯಮೃಗಧಾಮ, ಪುಷ್ಪಗಿರಿ ವನ್ಯಮೃಗಧಾಮ. 12ನೇ ಪ್ರಶ್ನೆ. ಮೈಸೂರು ವಿಭಾಗದಲ್ಲಿರುವ 2 ರಾಷ್ಟ್ರೀಯ ಉದ್ಯಾನಗಳನ್ನು ಹೆಸರಿಸಿ. ಉತ್ತರ: ಮೈಸೂರು ವಿಭಾಗದಲ್ಲಿರುವ 2 ರಾಷ್ಟ್ರೀಯ ಉದ್ಯಾನಗಳು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಮತ್ತು ಬಂಡೀಪುರ ರಾಷ್ಟ್ರೀಯ ಉದ್ಯಾನ. 13ನೇ ಪ್ರಶ್ನೆ. ಮೈಸೂರು ವಿಭಾಗದ ಆಯ್ದ 6 ಮುಖ್ಯ ಬೆಳೆಗಳನ್ನು ತಿಳಿಸಿ. ಉತ್ತರ: ಮೈಸೂರು ವಿಭಾಗದ 6 ಮುಖ್ಯ ಬೆಳೆಗಳು ಭತ್ತ, ರಾಗಿ, ಜೋಳ, ಅವರೆ, ಹೆಸರು ಮತ್ತು ಉದ್ದು. 14ನೇ ಪ್ರಶ್ನೆ. ಮೈಸೂರು ವಿಭಾಗದಲ್ಲಿ ಕೃಷಿಗೆ ನೀರಾವರಿ ಒದಗಿಸುವ 2 ನೀರಾವರಿ ಯೋಜನೆಗಳಾವುವು? ಉತ್ತರ: ಮೈಸೂರು ವಿಭಾಗದಲ್ಲಿ ಕೃಷಿಗೆ ನೀರಾವರಿ ಒದಗಿಸುವ 2 ನೀರಾವರಿ ಯೋಜನೆಗಳು ಕೃಷ್ಣರಾಜಸಾಗರ ನೀರಾವರಿ ಯೋಜನೆ ಮತ್ತು ಹಾರಂಗಿ. 15ನೇ ಪ್ರಶ್ನೆ. ಮೈಸೂರು ವಿಭಾಗದಲ್ಲಿರುವ 3 ಮುಖ್ಯ ಉದ್ದಿಮೆಗಳನ್ನು ಹೆಸರಿಸಿ. ಉತ್ತರ: ಮೈಸೂರು ವಿಭಾಗದಲ್ಲಿರುವ 3 ಮುಖ್ಯ ಉದ್ದಿಮೆಗಳು ಔಷಧಿ ಕಾರ್ಖಾನೆಗಳು, ಕಾಫಿ ಕ್ಯೂರಿಂಗ್ ಉದ್ದಿಮೆ, ಆಹಾರ ಸಂಸ್ಕರಣಾ ಘಟಕಗಳು. 16ನೇ ಪ್ರಶ್ನೆ. ಕೊಡವರು ಆಚರಿಸುವ ಸುಗ್ಗಿ ಹಬ್ಬದ ಹೆಸರೇನು? ಉತ್ತರ: ಕೊಡವರು ಆಚರಿಸುವ ಸುಗ್ಗಿ ಹಬ್ಬದ ಹೆಸರು ಹುತ್ತರಿ ಹಬ್ಬ. 17ನೇ ಪ್ರಶ್ನೆ. ಕರ್ನಾಟಕ ಸರ್ಕಾರದ ನಾಟಕ ಸಂಸ್ಥೆ ರಂಗಾಯಣದ ಕೇಂದ್ರ ಸ್ಥಾನ ಯಾವ ನಗರದಲ್ಲಿದೆ? ಉತ್ತರ: ಕರ್ನಾಟಕ ಸರ್ಕಾರದ ನಾಟಕ ಸಂಸ್ಥೆ ರಂಗಾಯಣದ ಕೇಂದ್ರ ಸ್ಥಾನ ಮೈಸೂರಿನಲ್ಲಿದೆ. 18ನೇ ಪ್ರಶ್ನೆ. ಕನ್ನಡದ 2 ಪ್ರಸಿದ್ಧ ಕಾದಂಬರಿಕಾರರ ಹೆಸರನ್ನು ಬರೆಯಿರಿ. ಉತ್ತರ: ಕನ್ನಡದ 2 ಪ್ರಸಿದ್ಧ ಕಾದಂಬರಿಕಾರರು ಶಿವರಾಮ ಕಾರಂತ ಮತ್ತು ಪೂರ್ಣಚಂದ್ರ ತೇಜಸ್ವಿ. 19ನೇ ಪ್ರಶ್ನೆ. ಮೈಸೂರಿನಲ್ಲಿ ಶತಮಾನೋತ್ಸವ ಆಚರಿಸಿರುವ ವಿಶ್ವವಿದ್ಯಾನಿಲಯದ ಹೆಸರನ್ನು ಬರೆಯಿರಿ. ಉತ್ತರ: ಮೈಸೂರಿನಲ್ಲಿ ಶತಮಾನೋತ್ಸವ ಆಚರಿಸಿರುವ ವಿಶ್ವವಿದ್ಯಾನಿಲಯ ಮೈಸೂರು ವಿಶ್ವವಿದ್ಯಾನಿಲಯ. 20ನೇ ಪ್ರಶ್ನೆ. ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಆರೋಗ್ಯ ಸೇವೆ ಒದಗಿಸುವ ಕೇಂದ್ರಗಳ ಹೆಸರೇನು? ಉತ್ತರ: ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಆರೋಗ್ಯ ಸೇವೆ ಒದಗಿಸುವ ಕೇಂದ್ರಗಳು ಆರೋಗ್ಯ ಉಪಕೇಂದ್ರಗಳು. 21ನೇ ಪ್ರಶ್ನೆ. 2 ಆರೋಗ್ಯ ಸೂಚಿಗಳನ್ನು ಹೆಸರಿಸಿ. 2 ಆರೋಗ್ಯ ಸೂಚಿಗಳು ಶಿಶುಮರಣ ಪ್ರಮಾಣ ಕೆಳಮಟ್ಟದಲ್ಲಿರುವುದು, ಜನರ ಜೀವನಾಯುಷ್ಯ ಉತ್ತಮವಾಗಿದೆ. 22ನೇ ಪ್ರಶ್ನೆ.
ಮೈಸೂರು ವಿಭಾಗಕ್ಕೆ ಸೇರಿದ ಇಬ್ಬರು ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿಕಾರರ ಹೆಸರನ್ನು ಬರೆಯಿರಿ. ಉತ್ತರ: ಮೈಸೂರು ವಿಭಾಗಕ್ಕೆ ಸೇರಿದ ಇಬ್ಬರು ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿಕಾರರು KR ನಾರಾಯಣ್ ಮತ್ತು ರಾಜಾರಾವ್. 23ನೇ ಪ್ರಶ್ನೆ. ಸ್ವಾತಂತ್ರ್ಯ ಹೋರಾಟದ ಜೊತೆಯಲ್ಲಿ ಅಸ್ಪೃಶ್ಯತಾ ನಿವಾರಣೆ ಚಳುವಳಿಯಲ್ಲಿ ತೊಡಗಿದ್ದ ಇಬ್ಬರು ಸಮಾಜ ಸುಧಾರಕರ ಹೆಸರು ಬರೆಯಿರಿ. ಉತ್ತರ: ಸ್ವಾತಂತ್ರ್ಯ ಹೋರಾಟದ ಜೊತೆಯಲ್ಲಿ ಅಸ್ಪೃಶ್ಯತಾ ನಿವಾರಣೆಯ ಚಳುವಳಿಯಲ್ಲಿ ತೊಡಗಿಸಿದ್ದ ಇಬ್ಬರು ಸಮಾಜ ಸುಧಾರಕರು ಕದ್ಮಲ್ ರಂಗರಾವ್ ಮತ್ತು ತಗಡೂರು ರಾಮಚಂದ್ರರಾವ್. 24ನೇ ಪ್ರಶ್ನೆ. ಶ್ರವಣಬೆಳಗೊಳವು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ? ಉತ್ತರ: ಶ್ರವಣಬೆಳಗೊಳವು ಗೊಮ್ಮಟೇಶ್ವರನ ಏಕಶಿಲಾ ವಿಗ್ರಹಕ್ಕೆ ಪ್ರಸಿದ್ಧಿಯಾಗಿದೆ. 25ನೇ ಪ್ರಶ್ನೆ. ಈ ಜಿಲ್ಲೆಗೆ ಸೇರಿದ 4 ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ಬರೆಯಿರಿ. ಉತ್ತರ: ಈ ಜಿಲ್ಲೆಗೆ ಸೇರಿದ 4 ಸ್ವಾತಂತ್ರ್ಯ ಹೋರಾಟಗಾರರು HC ದಾಸಪ್ಪ, ಕಾರ್ನಾಡ್ ಸದಾಶಿವರಾವ್, HK ವೀರಣ್ಣಗೌಡ, KT ಭಾಷ್ಯ. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.